ಆನಂದ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೌದು, ಆಗ್ಲೇ ಯಾವ್ದೋ ಕಾಲ್ ಬರುತ್ತೆ, ಮಾತಾಡ್ಬೇಕು ಅಂತಿದ್ಯಲ್ಲ, ಮಾತಾಡ್ತೀಯಾ? ಮಾತಾಡ್. ಯಾಕಿವತ್ತು ಒಂಥರ ಇದೆಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಸರಿ ಬಾ, ಊಟ ಮಾಡೋಣ, ಮಕ್ಳು ಹಸು ಅಂತಿದ್ದಾರೆ, ಬಾ. ಸರಿ ಅಪರ್ಣ. ಏನಾನಂದ್? ಅದು ಹಾರನ ಭೂಮಿಕಾ ಕೊಳ್ಳಿಗೆ ಹಾಕಿದ್ದಾಯ್ತು. ಅಂದ್ರೆ ಹಾರ ಸಿಕ್ತಾ? ಅಯ್ಯೋ, ಹಾರ ಕೊರಳಿಗೆ ಹಾಕಿದ್ದಾಯ್ತು ಅಂತಿದ್ದೀನಿ, ಮತ್ತೆ ಸಿಕ್ತಾ ಅಂತ ಕೇಳ್ತಿದ್ಯಲ್ಲ. ಸಿಗದೆ ಇರೋದನ್ನ ಹೇಗ್ ಹಾಕಕ್ ಸಾಧ್ಯ? ಏನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ? ಅಲ್ಲ, ಹಾರ ಅವ್ರಿಗೆ ಸಿಗೋದಕ್ಕೆ ಹೇಗ್ ಸಾಧ್ಯ? ನಾನು ಅಷ್ಟೆಲ್ಲ ಹುಡುಕಿದ್ದೀನಿ, ನನಗೆ ಸಿಕ್ತೆ, ಅವ್ರಿಗೆ ಹೇಗ್ ಸಿಕ್ತು? ಆನಂದ್, ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಏನಾಗಿದೆ ಇವತ್ ನಿನ್ಗೆ? ಏನಿಲ್ಲ, ಬಾ ಹೋಗೋಣ. ಇಟ್ಸ್ ಓಕೆ ಅತ್ತೆ, ನೋ ಪ್ರಾಬ್ಲಮ್. ನಾನು ಮಾಮ್ಗೆ ಎಲ್ರಿಗೂ ಹೇಳ್ತೀನಿ. ಓಕೆ ಅತ್ತೆ, ಬಾಯ್. ಮಹಿ, ಪೂಜೆ ಎಲ್ಲ ಮುಗೀತಲ್ವಾ? ಬಾ, ಊಟ ಮಾಡೋಣ. ಇರು, ಜೀವನ ವೆಯ್ಟ್ ಮಾಡ್ತಿರ್ತಾನೆ, ಅವನನ್ನು ಕರ್ಕೊಂಡು ಮಹಿ, ಬಂದಿದ್ದೀನಿ. ನಾನು ಆಕ್ಚುಲಿ ಕೇಳ್ಬೇಕು ಅನ್ಕೊಂಡಿದ್ದೆ, ನಿಮ್ ಮತ್ತೆ ಬರ್ಲಿಲ್ವಾ? ಅದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿರೋ ಲೇಡೀಸ್ ಕ್ಲಬ್ನವರು ಅರೇಂಜ್ ಮಾಡಿರೋ ಫ್ಯಾಷನ್ ಇವೆಂಟ್ಗೆ ಅವರು ಜಡ್ಜ್ ಆಗಿ ಹೋಗಿದ್ದಾರೆ. ಹೌದಾ? ದಟ್ಸ್ ರಿಯಲಿ ಕೂಲ್. ಅವ್ರು ಫ್ಯಾಷನ್ ಇವೆಂಟ್ಸ್ಗೆಲ್ಲ ಹೋಗ್ತಾರಾ? ಅರುಣ್, ನಾನು ನಿನಗೆ ಹೇಳೋದೇ ಮರ್ತೋಗಿದ್ದೆ, ಸಾರಿ. ಆಕ್ಚುಲಿ ಮಹಿ ಅತ್ತೇನ್ ಕಮ್ಮಿ ಇಲ್ಲ, ಅವರು ಅದೇನೋ ಇದೆಯಲ್ಲ, ಮಿಸ್ ಮೈಸೂರ್ 1988. ಎಕ್ಸಾಕ್ಟ್ಲಿ. ಇದ್ರ ಬಗ್ಗೆ ನಾನು ಕೇಳಿದ್ದೆ, ಆದ್ರೆ ಇವ್ರು ಇಷ್ಟೊಂದು ಫೇಮಸ್ ಮಾಡೆಲ್ ಆಗಿದ್ದವರು ಅಂತ ಗೊತ್ತಿರಲಿಲ್ಲ. ಮಹಿ, ಯು ಆರ್ ರಿಯಲಿ ಲಕ್ಕಿ. ನಿನಗೆ ಇಂಟ್ರೆಸ್ಟ್ ಇರೋ ಹಾಗೆ ಫ್ಯಾಷನ್ ಫೀಲ್ಡಲ್ಲಿ ಅಚೀವ್ ಮಾಡಿರೋರ್ ಮನೆಗೆ ಸೊಸೆಯಾಗಿ ಹೋಗಿದ್ಯಾ. ಹೌದು, ಇವಳ ಅತ್ತೆ ಅವ್ರ ಏರಿಯಾದಲ್ಲೇ ವರ್ಲ್ಡ್ ಫೇಮಸ್. ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಈ ಫೇಮಸ್ ಕ್ರೌನ್ ನ ವಿನ್ ಆದವರು. ಅತ್ತೆ ಸೊಸೆ ಏನ್ ಮ್ಯಾಚಿಂಗ್ ಅಲ್ಲ? ಫ್ಯಾಷನ್ ಫೀಲ್ಡ್ ಅಲ್ಲಿರೋ ಇಬ್ರು ಒಂದೇ ಮನೇಲಿದ್ದಾರೆ. ಟ್ಯಾಲೆಂಟ್ ಎಲ್ಲ ಓವರ್ಫ್ಲೋ ಆಗ್ತಾ ಇರುತ್ತೆ ನಿಮ್ ಮನೇಲಿ, ಅಲ್ವಾ ಮಹಿ? ನಾನು ಹೇಳಿದ್ ಕರೆಕ್ಟ್ ತಾನೆ? ಹೌದು, ಆಬ್ವಿಯಸ್ಲಿ ಕರೆಕ್ಟು. ನಮ್ಮತ್ತೆ ಆ ಟೈಮಲ್ಲೇ ಫ್ಯಾಷನ್ ಫೀಲ್ಡ್ ಅಲ್ಲಿ ಅಷ್ಟು ಹೆಸರು ಮಾಡಿದವರು. ನನಗೆ ಅವ್ರ ಬಗ್ಗೆ, ಆ ಫ್ಯಾಮಿಲಿ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಒಂದು ಇಂಪಾರ್ಟೆಂಟ್ ಕಾಲು, ನೀವಿಬ್ರು ಮಾತಾಡ್ತೀರಿ, ನಾನು ಬರ್ತೀನಿ. ಅಜ್ಜಿ, ಹಾರ ಸಿಗುತ್ತೆ, ಎಲ್ಲೂ ಹೋಗಲ್ಲ, ನೀವು ರೆಸ್ಟ್ ಮಾಡಿ. ಗುಡ್ಡು. ಅಜ್ಜಿ, ಹಾರ ಹುಡುಕ್ತಾರೋ ಜವಾಬ್ದಾರಿ ನಾನು, ನೀವು ಹೋಗಿ ರೆಸ್ಟ್ ಮಾಡಿ. ಪಾರ್ಥ, ಕರ್ಕೊಂಡೋಗು. ಭೂಮಿಕಾ, ನೀನಿಲ್ಲೇರ. ಆ ಹಾರದ ಮೇಲೆ ನಿನಗೆ ಹಕ್ಕಿದೆ. ಇಂಥ ಟೈಮಲ್ಲಿ ನೀನಿಲ್ಲಿರ್ಬೇಕು. ಏನು ಗೆಳೆಯ, ಬರಕ್ಕೆ ಹೇಳಿದೆ? ಆನಂದ, ಹಾರ ಇಲ್ಲಿದೆಯಪ್ಪ. ಹಾರ ನಾನು ಅದನ್ನೇ ಹುಡುಕ್ತಾ ಇದ್ದೆ. ನೋಡ್ತೀಯ ನಿಮ್ಮಯ್ಯ, ಹಾರ ಅವನ ಹತ್ರ ಇಟ್ಕೊಂಡು ಹುಡ್ಕೋ ನಾಟಕ ಮಾಡ್ತಿದ್ದಾನೆ. ಅಲ್ಲ, ಹಾರ ನನ್ನ ಹತ್ರನೇ ಇತ್ತು, ಲಾಕರಿಂದ ತೆಗೆದು ನಾನೇ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಈಗ ಅದು ಹಾರ ಕಾಣಿಸ್ತಾ ಇಲ್ಲ ಅಂತ ನಾವಿಲ್ಲಿ ಒದ್ದಾಡ್ತಾ ಇದೀವಿ. ನಿನ್ನ ಹತ್ರ ಇತ್ತು ಅಂತ ಯಾಕೊಂದು ಮಾತು ಹೇಳಿಲ್ಲ? ಹೇಳಿ, ಅದು ಕಳೆದು ಹೋಯ್ತು, ಅದಕ್ಕೆ ಗಾಬರಿಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾರ ಕಳ್ದೋಯ್ತಾ? ನೀನ್ ಯಾಕೆ ಹಾರ ತಗೊಳಕ್ ಹೋದೆ? ನಿನಗ್ಯಾರು ಹೇಳಿದ್ದು? ಅಮ್ಮ, ಜೈ ಹೇಳಿದ್ದು. ವಾಟ್? ಏನ್ ಮಾತಾಡ್ತಾ ಇದ್ದೀರಾ ಬ್ರೋ ನೀವು ಫಂಕ್ಷನ್ ಬಂದಾಗ ನಾನು ನಿಮ್ಮ ಹತ್ರ ಮಾತಾಡಿದ್ದು, ಅದ್ ಬಿಟ್ರೆ ಇವಾಗ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗ ಹೇಳ್ದೆ? ಜೈ ಜೈ, ಏನ್ ಹೇಳ್ತಾ ಇದ್ಯಾ ನೀನು? ನೀನು ತಾನೇ ಕರ್ಕೊಂಡು ಹೋಗಿ ಲಾಕರ್ ಎಲ್ಲಿದೆ ಅಂತ ತೋರಿಸಿದ್ದು, ಅದ್ರಲ್ಲಿ ಹಾರ ಇದೆ ಅಂತ ಹೇಳಿದ್ದು. ಆನಂದ್ ಬ್ರೋ, ಏನ್ ಮಾತಾಡ್ತಾ ಇದ್ದೀರಾ? ಸುಮ್ನೆ ಏನೋ ಹೇಳಕ್ ಹೋಗ್ಬೇಡಿ. ಜೈ, ನಾನು ಯಾವ ಆನಂದ್ ಮಾತಾಡ. ಗೆಳೆಯ, ನಾನು ಮಾಡಿ ಮೇಲಿದ್ದೆ, ಹಾರ ತರ ಕೇಳಿದ್ದು ಇವನೇ, ಲಾಕರ್ ಕೀ ಕೊಟ್ಟಿದ್ದು ಇವನೇ. ಇಲ್ಲಾಂದ್ರೆ ನಾನು ಯಾಕೋ ಅಲ್ಲಿಗೆ ಹೋಗ್ಲಿ? ಆನಂದ್ ಬ್ರೋ, ಸುಮ್ನೆ ಬಾಯಿಗೆ ಬಂದಾಗ ಮಾತಾಡಬೇಡಿ.
ಅವ್ನ್ ಯಾವನ ಫ್ರೆಂಡ್ ಅಂತ ಕರ್ಕೊಂಬಂದ್ ಕೆಲ್ಸಕ್ಕೆ ಸೇರಿಸ್ದೆ, ಫ್ರಾಡ್ ಮಾಡ್ದ, ಅದನ್ನ ಸಫರ್ ಪಟ್ಟಿದ್ ನಾನು. ಈಗ ನೀವ್ ಹಾರ ತಗೊಂಡು ನನ್ನ ತಗ್ಲಾಕಕ್ ನೋಡ್ತಾ ಇದ್ದೀರಾ. ಬಿಗ್ ಬ್ರೋ ನನ್ ಬಗ್ಗೆ ಏನ್ ಅನ್ಕೊಳಲ್ಲ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಜೈ 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 ನೋಡು, ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ ನೀನು? ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಿಂಗೆ ಹೇಳ್ಬೇಡ. ಇಷ್ಟು ವರ್ಷದ ನಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ಬೇಡ. ನಿಜ ಹೇಳು, ನಿಜ ಹೇಳು ಜೈ. ಬ್ರೋ ನೀವ್ ನಿಜ ಹೇಳಿ, ನನ್ನನ್ನ ಯಾಕೆ ತಗ್ಲಾಕ್ಸ್ತಾ ಇದ್ದೀರಾ? ಏನ್ ಮಾಡಿದೀನಿ ನಾನು ನಿಮ್ಗೆ? ಗೆಳೆಯ ಗೆಳೆಯ, ನಿಜವಾಗ್ಲೂ ಹಾರ ತರ ಕೇಳಿದ್ದು ಜಯದೇವ ಗೆಳೆಯ. ನನ್ಗ್ಯಾಕೋ ಇದು ಟ್ರಾಪ್ ಅಂತ ಅನ್ನಿಸ್ತಾ ಇದೆ ಕಣೋ. ಸುಳ್ಳು, ನಾನ್ ಯಾಕೆ ಬ್ರೋ ನಿಮ್ಮನ್ನ ಟ್ರಾಪ್ ಮಾಡ್ಲಿ? ಯಾಕೆ ಸುಳ್ಳು ಹೇಳಿ ನನ್ನ ತಗ್ಲಾಕ್ಸಕ್ ನೋಡ್ತಾ ಇದ್ದೀರಾ? ಏನ್ ತಪ್ಪು ಮಾಡಿದೀನಿ ನಾನು? ಜೈ, ಆನಂದ್, ನೀನ್ ತಪ್ಪು ಮಾಡಿ ಆ ತಪ್ಪನ್ನ ನನ್ ಮಗನ್ ಮೇಲೆ ಹೊರಿಸ್ತಾ ಇದ್ಯಾ? ಯಾಕೆ ಹೀಗ್ ಮಾಡ್ತಾ ಇದ್ಯಾ? ನೀನ್ ಹಾರ ತಗೊಂಡಿದ್ದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ನೀನು ನನಗೆ ಕೀ ಕೊಟ್ಟಿದ್ದ ಫುಟೇಜ್ನ ಡಿಲೀಟ್ ಮಾಡಿಬಿಟ್ಟಿದ್ಯಾ? ಎಕ್ಸಾಕ್ಟ್ಲಿ, ನೀವ್ ಹಾರ ಎತ್ಕೊಂಡಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಅದೇ ನಾನ್ ನಿಮಗೆ ಹೇಳ್ದೆ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾವು ಫುಟೇಜಸ್ ಎಲ್ಲ ನೀಟಾಗಿ ಚೆಕ್ ಮಾಡಿದೀವಿ. ಲಾಕರ್ ರೂಮ್ಗೆ ಹೋಗಿರೋದು ನೀವ್ ಒಬ್ರೆ, ಬೇರೆ ಯಾರು ಹೋಗಿಲ್ಲ ಅಲ್ಗೆ. ಗೆಳೆಯ, ನಿಜವಾಗ್ಲೂ ಜಯದೇವ್ ಹೇಳ್ದೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೀನು ನೀನು ಇವ್ರು ಹೇಳಿದ ನಂಬ್ತೇನೋ? ಸುಳ್ಳು ಸುಳ್ಳು. ಅಣ್ಣ ತಮ್ಮದಿನ ಮಧ್ಯೆ ಬೆಂಕಿ ಹಚ್ಚಕ್ ನೋಡ್ತಾ ಇದ್ದೀರಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನು ನಡ್ಕೋತಾ ಇದ್ದ ರೀತಿನೇ ಬೇರೆ. ಜೈ, ಇನ್ನೊಂದು ಜೈ, ನಾನು ಮಾತಾಡ್ತೀನಿ. ಗೌತಮರೇ, ಯಾಕೆ ಆನಂದ್ ಅವ್ರು ಹಾಗೆ ಹೊಟ್ಟೋದ್ರು? ಏನಂತ ಹೇಳಿದ್ರಿ ನೀವು ಅವ್ರಿಗೆ? ನೋಡಿ, ಇದು ನಿಮ್ಗೆ ಬೇಡದಿರೋ ವಿಷಯ, ಏನು ಕೇಳಕ್ ಬರಬೇಡಿ. ನನಗೆ ಮೂಡ್ ಆಫ್ ಆಗಿದೆ, ಇರಿಟೇಟ್ ಮಾಡಬೇಡಿ. ಏನ್ ಮಾಡ್ತಿದ್ದೀರಾ? ಯಾಕೆ ಚಾಕ್ಲೇಟ್ ಮೇಲೆ ಚಾಕ್ಲೇಟ್ ತಿಂತಿದ್ದೀರಾ? ಹೌದು, ನಾನು ಇದನ್ನ ಹೀಗೆ ತಿಂತೀನಿ, ಊಟದ ತರ ಹೊಟ್ಟೆ ತುಂಬಾ ತಿಂತೀನಿ, ಸಾಕು ಅನ್ಸೋಷ್ಟು ತಿಂತೀನಿ. ನಾನು ಇರೋದೇ ಹೀಗೆ. ನನಗೆ ಟೆನ್ಷನ್ ಆದಾಗ, ಮೆಂಟಲಿ ಡಿಸ್ಟರ್ಬ್ ಆದಾಗ, ನನಗೆ ಸಮಾಧಾನ ಆಗೋ ತನಕ ನಾನು ಸ್ವೀಟ್ ನ ತಿಂತಾನೆ ಇರ್ತೀನಿ. ಅಂಡ್ ಐ ಆಮ್ ಪರ್ಫೆಕ್ಟ್ಲಿ ಓಕೆ ವಿತ್ ಇಟ್. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ನಿಮ್ಗೆ ಏನೇ ಪ್ರಾಬ್ಲಮ್? ಪ್ರಾಬ್ಲಮ್ ನನಗಲ್ಲ, ನಿಮಗಾಗುತ್ತೆ. ನೀವ್ ಈ ರೀತಿ ಕೇರ್ಲೆಸ್ ಆಗಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಈ ರೀತಿ ಬೇಕಾ ಭೇಟಿಯಾಗಿದ್ರೆ ನಿಮ್ ಹೆಲ್ತ್ ಏನಾಗಬಾರ್ದು. ಈಗಲೇ ಎಲ್ಲಿ ನೋಡಿದ್ರು ಟ್ಯಾಬ್ಲೆಟ್ಸ್, ಮನೆ ಟ್ಯಾಬ್ಲೆಟ್ಸ್, ಆಫೀಸ್ ಟ್ಯಾಬ್ಲೆಟ್ಸ್, ಕಾರ್ ಟ್ಯಾಬ್ಲೆಟ್ಸ್, ಆ ವಾಶ್ರೂಮ್ ಅಲ್ಲೂ ಒಂದು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದೀರಾ. ಗೌತಮ್ ಅವರೇ, ನೀವು ಟ್ಯಾಬ್ಲೆಟ್ಸ್ ತಿಂತಿಲ್ಲ, ಟ್ಯಾಬ್ಲೆಟ್ಸ್ ನಿಮ್ಮನ್ನ ತಿಂತಿದೆ. ಐ ನೋ ಇಟ್. ಅದರಿಂದ ಯಾವ ಪ್ರಾಬ್ಲಮ್ ಆಗಲ್ಲ, ಅದರಿಂದ ಯಾವ ಕಾಯಿಲೆನೂ ಬರಲ್ಲ. ಅದಕ್ಕೆ ನಾನು ಆ ಟ್ಯಾಬ್ಲೆಟ್ಸ್ ನ ತಿನ್ನೋದು. ಅದೇನ್ ಡೇಂಜರಸ್ ಅಲ್ಲ. ಇನ್ಮೇಲೆ ಮನೇಲಿ, ಮಾಮ್ಸ್, ಆಫೀಸಲ್ಲಿ ಎಲ್ಲಾ ಕಡೆ ನಮ್ದೇ ಹವಾ. ಕರೆಕ್ಟ್ ಆಗಿ ಹೇಳ್ದ. ಆನಂದನ್ನ ಹೇಳ ಹೆಸರಿಲ್ದಂಗ್ ಮಾಡ್ಬಿಟ್ಟೆ. ನನ್ನ ಫ್ರೆಂಡ್ ನನ್ನಿಂದ ದೂರ ಮಾಡೋದ್ನಲ್ಲ, ಕರ್ಮ ರಿಟರ್ನ್ಸ್. ದಟ್ ಈಸ್ ವೈ ಈಸ್ ಗಾನ್ ಗಾನ್. ಹಳೆಮಯ್ಯ, ಇನ್ನು ಮುಂದೆ ಗೌತಮ್ ಏಕಾಂಗಿ ಆಗುವನು, ವೇದಾಂತಿ ಆಗುವನು. ಅವನ ಜೊತೆ ಯಾರು ಇರಲ್ಲ. ಈಗ ಅವನಿಗೆ ನಾವೇ ಎಲ್ಲ. ಚೂಟೋದು ನಾವೇ, ತೂಗೋದು ನಾವೇ. 100% ನನ್ನ ಮಕ್ಕಳನ್ನೇ ಸೈಡ್ಗಿಟ್ಟು ಇನ್ಯಾರಿಗೋ ಬೆಲೆ ಕೊಡ್ತಾನೆ ಅಂತಂದ್ರೆ ನಾನು ಹೇಗೆ ಸುಮ್ಮನೆ ಇರಲಿ ಅಣ್ಣ? ಮಕ್ಕಳಿಗೆ ಅಂತ ಅಲ್ವಾ ಅಣ್ಣ ನಾನು ಇಷ್ಟೆಲ್ಲ ಮಾಡಿದ್ದು, ಮಾಡ್ತಾ ಇರೋದು. ನೀನ್ ಬಿಡಿ ಸಿಸ್ಟರ್, ಇನ್ನ ರೇಂಜೇ ಬೇರೆ. ನಿನ್ನ ಮಕ್ಕಳ ಸುತ್ತಿಗೆ ಯಾವನಾದ್ರೂ ಬಂದ ಅಂತ ಇಟ್ಕೋ, ಸುಮ್ಮನಿರ್ತೀಯ, ಸಿಮ್ಮಿನಿ ತರ ಬಡ್ದು ಬಾಯ್ ಹಾಕೋಬಿಡ್ತಿ. ಆದ್ರೂ ನೀನ್ ಆನಂದ್ ಅನ್ನೋ ಕತ್ತೆ ಕಿರುಬಣ್ಣ ಇಷ್ಟು ವರ್ಷ ಸಹಿಸ್ಕೊಂಡಿದೀಯಲ್ಲ, ನಿನ್ನ ತಾಳ್ಮೆಗೆ ಶರಣು ಶರಣು.
ನೋ 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 ಮಾಮ್, ಸ್ಮಾಲ್ ಕರೆಕ್ಷನ್. ಸುಮ್ನೆ ಸಹಿಸ್ಕೊಂಡಿದ್ದಲ್ಲ, ಅದು ಬೇರೆ ಆಪ್ಷನ್ ಇಲ್ಲದೆ ಸಹಿಸ್ಕೊಂಡಿದ್ದು. ವಿ ವೇರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್. ಆದ್ರೆ ಈಗ ರೈಟ್ ಟೈಮ್ ಬಂತಲ್ಲ ಮಾಮ್ಸ್, ಬಡ್ದು ಬಾಯ್ಗೆ ಹಾಕೊಂಡ್ವಿ, ಬಿಸಾಕದ್ವಿ ಅಷ್ಟೇ. ಒಟ್ನಲ್ಲಿ ಎಲ್ಲವೂ ನಮ್ ಪ್ಲಾನ್ ಪ್ರಕಾರನೇ ಆಯ್ತು. ಹಾರನು ಸಿಕ್ತು, ಅವನು ದೂರ ಆಗ್ಬಿಟ್ಟ. ಅವನೇನೋ ದೂರ ಆದ, ಆದ್ರೆ ಇಷ್ಟಕ್ಕೆ ಮುಗೀತು ಅಂತ ನಾವು ಸುಮ್ಮನೆ ಕೂರ್ಬಾರ್ದು. ನೀನೇನು ಹೊರಗ್ ನಾನ ಮನೆಯವನ್ ತಾನೆ. ಮನೆಯವ್ರ ವಿಷಯದಲ್ಲಿ ಲಾಭ ನಷ್ಟ ನೋಡಬಾರ್ದು ಅಣ್ಣ. ನನ್ನ ಮನೆಯವ್ರಿಗೋಸ್ಕರ ನಾನು ಎಷ್ಟು ಲಾಸ್ ಬೇಕಾದ್ರೂ ತಡ್ಕೋತೀನಿ. ಅದು ಯಾವತ್ತು ಎಂಥದೇ ಪರಿಸ್ಥಿತಿ ಆಗ ಮೊದಲು ನಿಲ್ಲೋದು ನಮ್ಮ ಮನೆಯವರ. ನಿನಗೆ ಗೊತ್ತು, ಚೆನ್ನಾಗಿ ಗೊತ್ತು. ಅಲ್ಲ ಆನಂದ್, ಏನ್ ಹೇಳ್ತಿದ್ಯಾ ನೀನು? ನಮ್ ಗೌತಮ್ ನಿನ್ ಮೇಲೆ ಅನುಮಾನ ಪಟ್ನಾ? ಅಲ್ಲ, ನಂಗೊಂದು ಅರ್ಥನೇ ಆಗ್ತಿಲ್ಲ. ಈಗಲೇ ಅವನಿಗೆ ಫೋನ್ ಮಾಡಿ ಸರಿಯಾಗಿ ವಿಚಾರಿಸ್ಕೋತೀನಿ. ಬೇಡಪ್ಪಣ್ಣ, ಸುಮ್ಮನೆ. ಈಗ ಆನಂದ್ ಸುಮ್ಮನೆ ಇರ್ಲಿ. ಈ ವಿಷಯ ಕೇಳಿ ನನ್ಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಅಲ್ಲ, ನಿನ್ ಬಗ್ಗೆ ಎಲ್ಲ ಗೊತ್ತಿದ್ರು ಹೇಗ ಅವನಿಗೆಲ್ಲ ಕೇಳಕ್ ಸಾಧ್ಯ? ಅವನಿಗೆ ಹೇಗ ಆನಂದ್ ಮನ್ಸ್ ಬಂತು? ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ದು. ಒಂದಿನಕ್ಕೂ ಅವನ್ ಫ್ರೆಂಡ್ಶಿಪ್ ನಲ್ಲಿ ನೀನ್ ಅಡ್ವಾಂಟೇಜ್ ತಗೊಂಡವನಲ್ಲ. ಅವನ್ ಕಂಪ್ನಿಗೆ ಎಷ್ಟೆಲ್ಲ ಕೆಲಸ ಮಾಡಿ ಒಂದಿನಕ್ಕೂ ನೀನ್ ಮಾಡಿರೋ ಕೆಲ್ಸಕ್ಕೆ ಸಂಬಳ ಜಾಸ್ತಿ ಬೇಕು ಅಂತ ಕೇಳ್ದವನಲ್ಲ. ಅಂತದ್ರಲ್ಲಿ ನೀನ್ ದುಡ್ಡಿಗೆ ಆಸೆ ಪಟ್ಟೆ ಅಂತ ಹೇಗ್ ಅನ್ಕೋತಾನ ಅವನು? ನನಗ್ ಗೊತ್ತಿತ್ತು ಒಂದಲ್ಲ ಒಂದಿನ ಆ ಮನೆಯವ್ರು ಹೀಗ್ ಮಾಡೇ ಮಾಡ್ತಾರೆ, ಆ ಮನೆಯವರೆಲ್ಲ ಹೀಗೆ ಅಂತ. ಬರೀ ದುಡ್ಡೇ ಲೆಕ್ಕ ಹಾಕೋರ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಕೊನೆಗೂ ಅವ್ರ ಬುದ್ಧಿ ತೋರ್ಸ್ಬಿಟ್ರಲ್ಲ. ಅವ್ರು ಅಷ್ಟೆಲ್ಲ ಮಾತಾಡುವಾಗ ಯಾಕೇನು ಮಾತಾಡದೆ ಸುಮ್ಮನೆ ನಿಂತಿದ್ದೆ? ಅಲ್ಲೇ ನಿಜ ಹೇಳ್ಬೋದಿತ್ತಲ್ಲ, ಇದಕ್ಕೆಲ್ಲ ನಾನ್ ಕಾರಣ ಅಲ್ಲ, ಇದಕ್ಕೆಲ್ಲ ಕಾರಣ ನಿನ್ ತಮ್ಮ, ಮೊದ್ಲು ಅವನ ನೆಟ್ಗಿಟ್ಕೋ ಅಂತ. ಅದು ಹಾಳಾಗೋಗ್ಲಿ. ಆನಂದ್, ನಾನು ಅಲ್ಲೇ ಇದ್ನಲ್ಲ, ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ಒಂದ್ ಮಾತು ಹೇಳಿದಿದ್ರೆ ಅವ್ರಿಗೆಲ್ಲ ನನ್ ಗಂಡ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಸ್ತಿದ್ದೆ. ಏನ್ ಮಾತಾಡ್ತಾ ಇದ್ಯಾ ಅಪ್ಪಣ್ಣ? ಅವನ್ ತಮ್ಮನೇ ನನಗೆ ಹಾರ ತಗೊಳಕ್ ಹೇಳ್ದ ಅಂತ ನಾನು ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗುತ್ತೆ, ಅದಕ್ಕೆ ಯಾವ ಬೆಲೆನೂ ಬರಲ್ಲ. ಅವನು ನನ್ನ ಹತ್ರ ಹೇಳಿದಾನೆ ಅನ್ನೋದಕ್ಕೆ ನನ್ನನ್ನು ಬಿಟ್ರೆ ನನ್ನ ಹತ್ರ ಬೇರೆ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ನಾನು ಲಾಕರಿಂದ ಹಾರ ತೆಗೆದಿರೋದಕ್ಕೆ ಸಾಕ್ಷಿಯಾಗಿ CCTV ಫುಟೇಜ್ ಇದೆ. ನಾನು ಏನ್ ಮಾಡ್ಲಿ? ನಾನು ಇನ್ನೋಸೆಂಟು, ನಂದೇನು ತಪ್ಪಿಲ್ಲ ಅಂತ ನಾನು ಹೇಗೆ ಪ್ರೂವ್ ಮಾಡ್ಕೊಳ್ಳಿ? ಈಗ ನನ್ನ ಸಿಚುವೇಶನ್ ಯಾವ ತರ ಆಗಿದೆ ಅಂತಂದ್ರೆ, ನಾನ್ ತಗೊಂಡಿದ್ದಕ್ಕೆ ಸಾಕ್ಷಿ ಇದೆ, ಆದ್ರೆ ನಾನು ಅದನ್ನ ಯಾರು ಕೊಟ್ಟೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲದೆ ಏನಾದ್ರೂ ಹೇಳಿದ್ರೆ ಅದು ಚಾಡಿ ಅಂತ ಆಗಲ್ವಾ ಪರ್ಣ? ಹಾಯಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾಳೆ, ಬಾ ಕೂತ್ಕೋ. ಅಣ್ಣ, ಅದಕ್ಕೆ ಹತ್ರ ರೆಡಿ ಆಗ್ತಿದ್ದಾಳೆ. ತಗೋಚಿನ ಪ್ರಸಾದ್. ಥ್ಯಾಂಕ್ ಯು. ಮಹಿಮಾ, ತಗೊಮ್ಮ ಪ್ರಸಾದ. ಇದೇನಿದು ಈ ತರ ಇದೆ? ಒಳ್ಳೆ ಆಯಿಲ್ ಬಾತ್ ಮಾಡ್ದಂಗಿದೆ. ಅದ್ಗೆ ಇದು ಕಾರ್ನ್ಫ್ಲೆಕ್ಸ್ ಕಸಿನ್ ಸಿಸ್ಟರ್ ಇದ್ದಂಗೆ. ಅದನ್ನ ಕಾರ್ನ್ಫ್ಲೆಕ್ಸ್ ಅಂತ ಹೇಳ್ತಾರೆ, ಇದನ್ನ ರೈಸ್ ಫ್ಲೆಕ್ಸ್ ಅಂತಾರೆ. ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಅವಲಕ್ಕಿ. ಅವಲಕ್ಕಿನ ನೆನೆ ಹಾಕಿ ಮಾಡಿರೋದಿದು. ನೋ, ನಂಗಿದೆಲ್ಲ ಬೇಡ. ಆಗಲ್ಲಮ್ಮ, ಅದು ದೇವರಿಗೆ ನೈವೇದ್ಯ ಮಾಡಿರೋದು, ಬೇಡ ಅನ್ಬಾರ್ದು. ಅವಲಕ್ಕಿ ಬರೀ ಅವಲಕ್ಕಿ ಅಲ್ಲ, ಅದು ಲಕ್ಕಿ ಕೂಡ. ಶ್ರೀಕೃಷ್ಣ ಪರಮಾತ್ಮ ಅದನ್ನ ತಿಂದ ಮೇಲೆ ಕುಚಲೆ ಮನೆ ದೊಡ್ಡದಾಯ್ತು, ಅವರಿಬ್ಬರು ಸ್ನೇಹ ಉಳಿತು. ಅವಲಕ್ಕಿ ಪರಮಾತ್ಮನಿಗೆ ಬಹಳ ಇಷ್ಟವಾದ್ದು ಅಂತ ಹೇಳ್ತಾರೆ. ನೋಡು, ಬೇಡ ಅನ್ಬಾರ್ದು, ಒಂಚೂರು ತಿನ್ನು.
ಟೇಸ್ಟ್ ನೋಡ್ದಂಗಾಗತ್ತೆ. ವಾಟ್ ಎವರ್, ನಾನಂತೂ ತಿನ್ನಲ್ಲ. ಮಹಿ, ಬೆಳಗ್ಗೆ ಜಾಗಿಂಗ್ ಮಾಡ್ಕೊಂಬಂದು ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮಜಾ. ಓ ಗುಡ್ ಮಾರ್ನಿಂಗ್ ಸಿಸ್ಟರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಾಮ್. ಮಾರ್ನಿಂಗ್. ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅದು ಬೆಳಗಿನ ಬಿಸಿಲು ಮೈ ಮೇಲೆ ಬಿದ್ರೆ ಮೈಯಲ್ಲಿ ವಿಟಮಿನ್ ಡಿ ಜಾಸ್ತಿ ಆಗುತ್ತೆ ಅಂತ. ಈ ವಿಟಮಿನ್ ಡಿ ಜಾಸ್ತಿ ಆದ್ರೆ ತಲೆಯಲ್ಲಿ ಕೂದಲು ಜಾಸ್ತಿ ಬೆಳೆಯುತ್ತೆ. ಇವನು ಅದಕ್ಕೆ ಗಾರ್ಡನ್ ಎಲ್ಲ ಒಂದು ರೌಂಡ್ ವಾಕಿಂಗ್ ಮುಗಿಸಿ ಜಸ್ಟ್ ಇಲ್ಲಿಗೆ ಬಂದು ಕಾಫಿನ ಚೀರ್ಸ್ ಮಾಡ್ತಾ ಇದ್ವಿ. ಮತ್ತೆ ಆಫೀಸ್ ಟೈಮ್ ಆಯ್ತಲ್ಲ, ಹೋಗ್ಬೇಕಲ್ಲ ಆಫೀಸಿಗೆ. ಆಫೀಸ್ಗ ಮಾಮ್, ಇವಾಗ ನಮ್ಮ ಲೈಫು ಹೈವೇ ರೋಡ್ ತರ ಕ್ಲಿಯರ್ ಆಗಿದೆ. ಆಫೀಸ್ಗೆ ಯಾಕೆ ಹೋಗ್ಬೇಕು? ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ಜೆ. ನಮಗೆ ಫೇವರಬಲ್ ಆಗಿರೋ ಸಿಚುವೇಶನ್ ಅನ್ನ ನಮ್ ಲಾಭಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ಮಾಮ್, ಇಲ್ಲೇ ಇದ್ದು ಮಾಡ್ಬೋದಲ್ಲ, ಆಫೀಸ್ಗೆ ಯಾಕೆ? ಅದ್ ಹಾಗಲ್ಲ ಜೆ. ಈಗ ಆನಂದ್ ಇಲ್ಲ, ಅವನ್ ಜಾಗದಲ್ಲಿ ಅಲ್ಲಿ ನೀವಿರ್ಬೇಕು. ಅವನ್ ಬಿಟ್ಟು ಹೋಗಿರೋ ಜಾಗನ ನೀವ್ ತುಂಬಬೇಕು. ಒಟ್ಟಿನಲ್ಲಿ ಬಿಟ್ಟ ಸ್ಥಳ ತುಂಬಿರಿ. ಗೌತಮ್ಗೆ ಎಂಥ ಸಂದರ್ಭದಲ್ಲೂ ಆನಂದ್ ನೆನಪಾಗಬಾರ್ದು. ಅವನಿಲ್ಲ ಅನ್ನೋ ಕೊರತೆ ಅವನಿಗೆ ಫೀಲ್ ಆಗಬಾರ್ದು. ಒಟ್ಟಿನಲ್ಲಿ ಆನಂದ್ ಅವನಿಗೆ ನೆನಪೇ ಆಗಬಾರ್ದು ಅಲ್ವಾ ಸಿಸ್ಟರ್? ಎಸ್, ಅಷ್ಟಾದ್ರೆ ಸಾಕು. ಆಮೇಲೆ ಯಾವತ್ತೂ ಆನಂದ್ ಗೌತಮ್ ಕಡೆ ಸುಳಿಯೋದಿಲ್ಲ. ಅಜ್ಜಿ, ಆಫೀಸ್ಗೆ ಹೋಗ್ಬೇಕು. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗ್ಬಿಟ್ಟು ಬರಪ್ಪ. ಗೌತಮ್ ಅವರೇ, ಗೌತಮ್ ಅವರೇ, ತಿಂಡಿನೂ ಮಾಡದೆ ಹೊಟ್ಟೋದ್ರು. ಇವ್ರ ಗಮನ ಪೂರ್ತಿ ಆನಂದ್ ಅವ್ರ ಮೇಲೇನೆ ಇದೆ. ಆದಷ್ಟು ಬೇಗ ಇವರಿಬ್ರು ಸರಿಯಾಗ್ಬೇಕು. ನಮಗ್ ಸಿಗೋ ಒಂದ್ ಅವಕಾಶನೂ ನಾವು ಮಿಸ್ ಮಾಡ್ಕೋಬಾರ್ದು. ಗೌತಮ್ ಮತ್ತೆ ಆನಂದ್ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ತಾನೆ ಇರ್ಬೇಕು, ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೇಕು. ಹಾಗಾಗಬೇಕು ಅಂದ್ರೆ ಪ್ರತಿ ಬಾರಿನೂ ಸಿಕ್ಸರ್ ಎತ್ತಬೇಕು. ಇದೇ ಅಲ್ವಾ ನಿಮ್ದು ನೆಕ್ಸ್ಟ್ ಪ್ಲಾನ್ ಸಿಸ್ಟರ್? ಬರೀ ಸಿಕ್ಸರ್ ಎತ್ತಿದ್ರೆ ಸಾಲದು ಅಣ್ಣ, ವಿಕೆಟ್ ಬೀಳ್ದಿರೋ ತರನು ನೋಡ್ಕೋಬೇಕು. ಆ ಆನಂದ್ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಗೌತಮ್ ಕಿವಿ ಊದ್ಬೇಕು. ಅದಕ್ಕೆ ಬೇಕಾದ್ರೆ ನಿಮ್ ಜೊತೆಗೆ ಆಫೀಸ್ ಸ್ಟಾಫ್ ಅನ್ನು ಯೂಸ್ ಮಾಡಿ. ಒಟ್ಟಿನಲ್ಲಿ ಹೋದವನು ಇಲ್ಲಿ ಯಾವತ್ತೂ ವಾಪಸ್ ಬರಬಾರ್ದು. ಸೂಪರ್ ಸಿಸ್ಟರ್, ಕರೆಕ್ಟ್ ಆಗಿ ಹೇಳಿದೆ. ನೀನು ನನ್ನ ಜೊತೆ ಇತ್ತು ನಂತರನೇ ಸೂಪರ್ ಬ್ರಿಲಿಯಂಟ್ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ಯಾ ಅಣ್ಣ. ಅಳಿಮಯ್ಯ, ಆಫೀಸ್ಗೆ ಹೋಗೋಣ, ರೆಡಿ ಆಗೋ. ಮಾತೃವಾಕ್ಯ ಪರಿಪಾಲನೆ ಮಾಡಬೇಕು ಕಣೋ. ಮಾಮ್, ಸಿ ಯು ಮಾಮ್, ಬಾಯ್. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಬಾಯ್. ಅರ್ಥ ಸಾರಿ ಅದಕ್ಕೆ ಹೆದರ್ಕೊಂಡ್ಬಿಟ್ರಾ? ಅದಕ್ಕೆ ನಂಗೆ ಇನ್ನೊಬ್ರು ಮುಖದ ಮೇಲೆ ಶಾಕ್ ರಿಯಾಕ್ಷನ್ ನೋಡೋದು ಅಂದ್ರೆ ತುಂಬಾನೇ ಇಷ್ಟ. ಹಾಗಂತ ಬೇರೆಯವ್ರಿಗೆ ಶಾಕ್ ಕೊಡಬಾರ್ದಲ್ವಾ? ಎಸ್ ಅದಕ್ಕೆ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಪಾಯಿಂಟ್ ಟು ಬಿ ನೋಟೆಡ್. ಆದ್ರೆ ಅದಕ್ಕೆ ನೀವು ಅಣ್ಣನ ಡ್ರೈವರಿಗೆ ಫೋನ್ ಮಾಡಿ ಅವ್ನ ಯೋಗಕ್ಷೇಮನೆಲ್ಲ ಚೆನ್ನಾಗಿ ವಿಚಾರಿಸ್ಕೊತಾ ಇದ್ರಲ್ಲ, ಅದನ್ನೆಲ್ಲ ನಾನು ಅಲ್ಲಿಂದಾನೆ ಕೇಳಿಸ್ಕೊಂಡೆ. ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್ ಒಂದು ಸಣ್ಣ ಸಜೆಷನ್. ನೀವು ಫೋನ್ ಮಾಡಿ ಕೇಳ್ಬೇಕಾಗಿರೋದು ಅಣ್ಣನ ಡ್ರೈವರ್ ಹತ್ರ ಅಲ್ಲ, ಅವನ್ PA ಹತ್ರ. ಯಾಕೆಂದ್ರೆ ಅಣ್ಣಂಗೆ ಏನೇ ಬೇಕಾದ್ರೂ, ಏನೇ ಇಂಪಾರ್ಟೆಂಟ್ ವಿಚಾರ ಇದ್ರು ಅದನ್ನ ಅವನು ಅವ್ನ PA ಹತ್ರ ಹೇಳಿರ್ತಾನೆ. ಸೊ ನೆಕ್ಸ್ಟ್ ಟೈಮ್ ಇಂದ ಕಾಲ್ ಮಿಸ್ PA, ನಾಟ್ ಮಿಸ್ಟರ್ ಡ್ರೈವರ್. ಓಕೆನಾ? ಅದಕ್ಕೆ ಮತ್ತೆ ಯಾಕೆ ಕಾಲ್ ಮಾಡಿ.
PA ನಂಬರ್ ಇಲ್ಲ. ಇರಿ ಒಂದ್ ನಿಮಿಷ ನೋಡಿ. ಹಲೋ ಹಲೋ, ಪಾರ್ಥ ಅಲ್ಲ, ಗೌತಮ್ ಸರ್ ವೈಫ್ ಮಾತಾಡ್ತಿದ್ದೀನಿ. ಹಾ ಮೇಡಮ್, ಗೊತ್ತಾಯ್ತು, ಹೇಳಿ. ಗೌತಮ್ ಅವ್ರು ಏನಾದ್ರೂ ಆರ್ಡರ್ ಮಾಡಿದ್ರಾ? ತಿಂಡಿ ತಿಂದ್ರಾ? ಇಲ್ಲ ಮೇಡಮ್, ಆತರ ಏನು ಆರ್ಡರ್ ಮಾಡಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್. ಏನಂತೆ ಅದಕ್ಕೆ? ಗೌತಮ್ ಅವರು ಇನ್ನೂ ತಿಂಡಿ ತಿಂದಿಲ್ಲ. ಅವ್ರು ತುಂಬಾ ಬೇಜಾರಾಗಿದೆ. ಅವ್ರ ಆನಂದ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ ತಿಂಡಿ ಊಟ. ಅದನ್ನೆಲ್ಲ ಬಿಟ್ಟು ಹೀಗಿದ್ದಾರೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದನ್ನೆಲ್ಲ ಹೀಗೆ ಬಿಡಕ್ಕಾಗಲ್ಲ, ಏನಾದ್ರೂ ಮಾಡ್ಬೇಕು. ಹ್ಞೂ ಅದಕ್ಕೆ. ಸರ್ ಗುಡ್ ಮಾರ್ನಿಂಗ್. ಸರ್ ಗುಡ್ ಮಾರ್ನಿಂಗ್ ಆನಂದ್. ಸರ್ ಆನಂದ್ ಸರ್ ಬಂದಿಲ್ಲ ಇವತ್ತು. ಗುಡ್ ಮಾರ್ನಿಂಗ್. ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಮೇಲೆ ಯಾವ ಮುಖ ಇಟ್ಕೊಂಡು ಆಫೀಸಿಗೆ ಬರ್ತಾನೆ ಬ್ರೋ? ಹ್ಞೂ, ಮತ್ತೆ ಕಳ್ಳನಾದ್ರೂ ಸ್ವಲ್ಪ ಮಾನ ಮರ್ಯಾದೆ ಇರುತ್ತಲ್ವಾ? ಕರೆಕ್ಟ್ ಮಾಮ್ಸ್. ಇನ್ಮೇಲೆ ಆನಂದ್ ಈ ಕಡೆ ಬರೋದಕ್ಕೆ ಚಾನ್ಸೇ ಇಲ್ಲ. ಮಾಡಬಾರ್ದು ಮಾಡಿದ್ರೆ ಹೀಗೆ ಅಲ್ವಾ ಆಗೋದು? ಅಳೆಮಯ್ಯ, ಬರೀ ಗಾಯ ಮಾಡಿದ್ರೆ ಸಾಲದು. ಆಗಿರೋ ಗಾಯನ ಆಗಾಗ ಕೆದಕಿ ವಾಸಿ ಆಗದಿರೋ ತರ ಮಾಡಬೇಕು. ನೀನ್ ಬಿಡು ಮಾಮ್ಸ್, ಗ್ರ್ಯಾಂಡ್ ಮಾಸ್ಟರ್. ಇಂಥ ಮನೆ ಹಾಳು ಐಡಿಯಾ ಎಲ್ಲ ಬೇಜಾನ್ ಸ್ಟಾಕ್ ಇಟ್ಕೊಂಡಿದ್ಯಲ್ಲ? ಹೋಲ್ಸೇಲ್ ಡೀಲರ್. ಅಜ್ಜಿ, ತಾತನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆ ಹೇಳಿ. ಕೇಳಕ್ ಮಾತ್ರ ಮಜವಾಗಿರ್ಬೇಕು. ಅಯ್ಯೋ, ನಿಮ್ ತಾತನ ಕತೆ ಏನ್ ಹೇಳ್ತೀಯ? ಅವ್ರು ವಯಸ್ಸಿದ್ದಾಗ ನೋಡ್ಬೇಕಾಗಿತ್ತು. ಆಗತ್ತು ಅಲ್ಲಿ ನೋಡು, ನಿಮ್ಮತ್ತಿಗೆ ಚಿಂತೆಲೆ ಒದ್ದಾಡ್ಕೊಂತ ಬರ್ತಾ ಇದ್ದಾಳೆ. ಅಜ್ಜಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ಲಾ? ಹೊರಗಡೆಗ ಎಲ್ಲಿ ಹೋಗ್ಬೇಕು? ಒಂಚೂರು ಕೆಲಸ ಇದೆ, ಇಲ್ಲೇ ಪಕ್ಕದಲ್ಲೇ. ಓ ಸರಿ ಪೇ, ನಿಮ್ಮತ್ತಿಗೆ ನಾ ಕರ್ಕೊಂಡೋಗಿ ಬರಪ್ಪ. ಸರಿ ಅಜ್ಜಿ. ಅಯ್ಯೋ ಅಜ್ಜಿ, ಪಾರ್ಥಗೆ ಯಾಕೆ ತೊಂದ್ರೆ? ಇಲ್ಲೇ ಪಕ್ಕದಲ್ಲೇ, ನಾನು ಹೋಗಿ ಬಂದು. ಅವನಿಗೇನ್ ತೊಂದ್ರೆ ಆಗತ್ತೆ? ನೋಡ್ತಾನೆ ಇದೆಯಲ್ಲ, ಬೆಳಗ್ಗೆಯಿಂದ ಬರೀ ತಿನ್ನೋದು ತಿರ್ಗಾಡೋದು, ಇಲ್ಲೇ ತಿರ್ಗಾಡೋದು. ಕರ್ಕೊಂಡೋಗಿ ಹೊರಗಡೆ ಸ್ವಲ್ಪ ತಿರ್ಗಾಡ್ಕೊಂಡ್ ಬರ್ತಾನೆ. ಅಲ್ಲ ಅಜ್ಜಿ, ಅದು ಅಲ್ಲೇ ಕಳ್ಳಿ, ನನಗ್ ಗೊತ್ತಾಗಲ್ಲ. ನಾನು ನಿನ್ನ ವಯಸ್ಸನ್ನ ದಾಟ್ಕೊಂಡೇ ಬಂದಿರೋದು. ಬೆಳಿಗ್ಗೆ ನಿನ್ ಗಂಡ ಏನು ತಿಂದೆ ಹಾಗೆ ಹೋಗಿದ್ದಾನೆ. ಅದಕ್ಕೆ ನಿನ್ ಮನ್ಸಿಗೆ ಸಮಾಧಾನ ಇಲ್ಲ. ಅವನ್ಗೆ ತಿಂಡಿ ಕೊಟ್ಟು ಬರಕ್ ಹೋಗ್ತಾ ಇದೀಯ, ಅವನಿಲ್ಲ? ಇವ್ರ ತಾತ ಹೀಗೆ ಮಾಡ್ತಿದ್ರು, ಉಪವಾಸ ಹೋಗ್ಬಿಡೋದು. ನಾನು ಅಯ್ಯೋ ಉಪವಾಸ ಹೋಗ್ಬಿಟ್ರಲ್ಲ ಅಂತ ಸಂಕಟ ಪಡೋದು, ಕೊರ್ಬೋದು, ಒದ್ದಾಡೋದು. ಹಾಗೆ ನಿನಗೂ ಹಾಗೆ ಆಗ್ತಿರ್ತಿಲ್ಲ. ಅದ್ ನನಗ್ ಗೊತ್ತಾಗಲ್ಲ ಅನ್ಕೊಟ್ಯಾ? ಸರಿ ಕ್ಷಮಿಸಿ ಅಜ್ಜಿ. ಏ ಸಾರಿ ಯಾಕೆ ಕೇಳ್ತೀಯ? ಹೋಗ್ಬಾ. ಇರ್ಲಿ ಇರ್ಲಿ, ಹೋಗ್ಬಿಟ್ಟು ಬಾ. ಥ್ಯಾಂಕ್ ಯು. ಬಾಯ್ ಅಜ್ಜಿ. ಅಜ್ಜಿ, ನಿಮ್ಮಣ್ಣ ಒಬ್ಬನೇ ಇದಾನೆ ಕಣೋ. ಕೆಟ್ಟೋಗಿರೋ ತಲೆನ ಮತ್ತಷ್ಟು ಕೆಡ್ಸೋದಕ್ಕೆ ದಿಸ್ ಇಸ್ ಕರೆಕ್ಟ್ ಟೈಮ್. ವೈರಿಂಗ್ ಮಾಡಿ ಆಗಿರೋ ಗಾಯದ ಮೇಲೆ ಮತ್ತಷ್ಟು ಚಾಟ್ ಮಸಾಲ ಉದುರ್ಸೋಣ ಬಾ. ಆಗ ಇನ್ನು ಚುರ್ರ ಅಂತಲ್ಲ. ಫಾಲೋ ಮೀ. ಅಜಯ್ ಕೂತ್ಕೋ. ಇಲ್ಲ ಬಿಗ್ ಬ್ರದರ್, ಇಟ್ಸ್ ಓಕೆ. ಬಿಗ್ ಬ್ರದರ್, ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಗೆ ಮಾತಾಡ್ಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಮಾತಾಡದೆ ಇರಕ್ಕೂ ಆಗ್ತಿಲ್ಲ. ಮತ್ತೇನಾಯ್ತು? ಇಲ್ಲ ಬ್ರೋ, ಆ ಥರ ಏನೂ ಇಲ್ಲ. ಆಕ್ಚುಲಿ ನಾನು ಬಂದಿದ್ದು
ಆನಂದ್ ಬ್ರೋ ವಿಷಯ ಮಾತಾಡೋದಿಕ್ಕೆ. ಆನಂದ್ ಬಗ್ಗೆನಾ? ಏನು? ಬಿಗ್ ಬ್ರೋ, ಇಷ್ಟೆಲ್ಲ ಆದ್ಮೇಲೆ ನಾನು ಆಫೀಸ್ ಕೊಲೀಗ್ಸ್ ಜೊತೆ ಎಲ್ಲ ವಿಚಾರಿಸಿದೆ. ಯಾರೊಬ್ರು ಆನಂದ್ ಬ್ರೋ ಬಗ್ಗೆ ಒಳ್ಳೆ ಮಾತೇ ಆಡ್ತಿಲ್ಲ, ಎಲ್ಲ ಬರೀ ನೆಗೆಟಿವ್. ನಿಜ ಬಿಗ್ ಬ್ರದರ್, ಆಕ್ಚುಲಿ ಆನಂದ್ ಬ್ರೋ ಆಫೀಸಲ್ಲಿ ಎಲ್ಲ ಕೊಲೀಗ್ಸ್ ಹತ್ರನೂ ಸಾಲ ಮಾಡಿದ್ದಾರೆ. ಏನ್ ಹೇಳ್ತಾ ಇದೀಯಾ? ಎಕ್ಸಾಕ್ಟ್ಲಿ ಇದೇ ತರ ಶಾಕೆ ಬ್ರೋ ನನಗೂ ಆಗಿದ್ದು ಈ ವಿಷಯ ಕೇಳಿದಾಗ. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅಲ್ಲ ಬಿಗ್ ಬ್ರದರ್, ಆನಂದ್ ಬ್ರೋಗೆ ಇಲ್ಲಿ ಏನ್ ಕಡಿಮೆ ಆಗಿತ್ತು? ಕೈ ತುಂಬಾ ಸ್ಯಾಲ್ರಿ ಇತ್ತು, ಅವ್ರಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಇಲ್ಲಿ ಇತ್ತಲ್ಲ. ಅವರು ಹೋಮ್ ಲೋನ್ಸ್, ಪರ್ಸನಲ್ ಲೋನ್ಸ್ ಅಂತ ತುಂಬಾನೇ ಸಾಲ ಮಾಡಿದ್ದಾರೆ ಬಿಗ್ ಬ್ರದರ್. ಅಂಡ್ ಫಾರ್ ದ ಸೇಮ್ ರೀಸನ್ ಅವರು ಇಷ್ಟೊಂದು ಪ್ರಾಬ್ಲಮ್ ತಗೊಳಕೊಂಡಿದ್ದಾರೆ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇತ್ತಂತೆ ಬ್ರೋ. ಅದಕ್ಕೆ ಅವರು ಎಲ್ಲರ ಹತ್ರನೂ ಸಾಲ ಮಾಡ್ಕೊಂಡು ಓಡಾಡ್ತಿದ್ರಂತೆ. ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಬಿಗ್ ಬ್ರದರ್, ಈ ವಿಚಾರ ನಿನ್ ಗೊತ್ತಿತ್ತಾ? ಓಹೋ, ಇದ ವಿಷಯ ನನಗೀಗೆಲ್ಲ ಕ್ಲಿಯರ್ ಆಗ್ತಾ ಇದೆ. ಆನಂದ್ ಕಂಠಮಟ್ಟ ಸಾಲ ಮಾಡಿ ಅದರಲ್ಲೇ ಮುಳುಗಿ ಹೊರಬರಲಾರದೆ ವಿಲವಿಲ ಒದ್ದಾಡ್ತಿದ್ದ. ಅವನಿಗೆ ಹಣದ ಅವಶ್ಯಕತೆ ಇತ್ತು, ಅಡ್ಡದಾರಿ ಹಿಡ್ದ, ಸರ ಕದ್ದ. ಆನಂದ್ ಸರ್ PF ಲೋನ್ಗೆ ಅಪ್ಲೈ ಮಾಡಿದ್ದಾರೆ, ನಿಮ್ಮ ಸಿಗ್ನೇಚರ್ ಬೇಕು. ಸ್ಕೂಲ್ ಹತ್ರ ಎಷ್ಟು ಟ್ರಾಫಿಕ್ ಗೊತ್ತಾ? ಅಪರ್ಣ, ಯಾಕೇನಾಯ್ತು? ಒಂಥರ ಇದೆಯಾ? ಏನಿಲ್ಲ. ಏನಾಯ್ತು ಅಂತ ಹೇಳಿ. ಭೂಮಿಕಾ ಬಂದಿದ್ಲು. ಗಂಡ ಕಳ್ಳ ಅಂತ ಲೇಬಲ್ ಅನ್ಸಿದ್ರೆ ಹೆಂಡತಿ ಅದನ್ನ ಪ್ಯಾಚಪ್ ಮಾಡಿ ಸಮಾಧಾನ ಮಾಡಕ್ ಬಂದಿದ್ದು. ಇದೆಲ್ಲ ಏನು ಬೇಕಾಗಿಲ್ಲ, ಸುಮ್ಮನೆ ಹೋಗು ಅಂತ ಸರಿಯಾಗಿ ಬೈದ್ ಕಳ್ಸಿದೀನಿ. ಇನ್ ಯಾವತ್ತೂ ಈ ಮನೆ ಕಡೆ ತಲೆ ಹಾಕಲ್ಲ ಅವಳು. ಓ ಅಣ್ಣ, ಯಾಕೆ ಆ ಥರ ಮಾತಾಡಿ ಕಳಿಸ್ತೆ ಅವ್ರನ್ನ? ಅಲ್ಲ, ಇದ್ರಲ್ಲಿ ಅವ್ರದ್ದೇನು ಮಿಸ್ಟೇಕ್ ಇದೆ? ಇದಕ್ಕೂ ಅವ್ರಿಗೆ ಏನಾದರೂ ಸಂಬಂಧ ಇದೆಯಾ? ನಾನು ಅದನ್ನ ಕೇಳ್ತಿರೋದು. ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಯಾಕೆ ನಿಂತಿದ್ಲು? ಯಾಕೆ ಮಾತಾಡಕ್ ಬಾಯಿ ಇರ್ಲಿಲ್ವಾ? ಅಥವಾ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ನಿನಗಷ್ಟೆಲ್ಲ ಇನ್ಸಲ್ಟ್ ಆಗ್ತಿದ್ರು ಯಾಕೆ ಸುಮ್ಮನೆ ನಿಂತಿದ್ಲು? ನಿನ್ಗೊಂದೇ ಒಂದ್ ಮಾತು ಸಪೋರ್ಟ್ ಮಾಡ್ಲಿಲ್ಲ ಅಲ್ವಾ? ಅದೇ ನನ್ಗೂ ಹರ್ಟ್ ಆಗ್ತಿರೋದು. ಏನಪ್ಪ ಅಣ್ಣ ನೀನು? ಅಲ್ಲ, ಅವರು ನಿನ್ನೆ ಮೊನ್ನೆ ಆ ಮನೆಗೆ ಬಂದಿರೋರು. ಅಷ್ಟು ಜನರ ಮುಂದೆ ನನ್ನ ಪರ ವಹಿಸ್ಕೊಂಡು ಹೇಗೆ ಮಾತಾಡ್ತಾರೆ ಹೇಳು? ಆ ಜಾಗದಲ್ಲಿ ನೀನಿದ್ದಿದ್ರು ಇದನ್ನೇ ಮಾಡ್ತಾ ಇದ್ದೆ. ಇಲ್ಲ, ನಾನ್ ಧೈರ್ಯವಾಗಿ ಅದು ತಪ್ಪು ಅಂತ ಹೇಳ್ತಿದ್ದೆ. ತಪ್ಪು ಮಾಡೋದೆಷ್ಟು ದೊಡ್ಡ ತಪ್ಪೋ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಅದಕ್ಕಿಂತ ದೊಡ್ಡ ತಪ್ಪು. ಈ ಥರ ಮಾತಾಡೋದು ಸುಲಭ ಅಪ್ಪ, ಆದರೆ ಅಂಥ ಸಿಚುಯೇಷನಲ್ಲಿ ನಾವು ಬಂದ್ರೇನೆ ಆ ಕಷ್ಟ ಏನು ಅಂತ ನಮಗೆ ಗೊತ್ತಾಗೋದು. ಪಾಪ ಆತಿಗೆ ಅಡಕತ್ರಲ್ಲಿ ಸಿಕ್ಕಾಕೊಂಡಾಗಿದೆ ಅವ್ರ ಪರಿಸ್ಥಿತಿ. ಅದಕ್ಕೆ ಅವರಷ್ಟು ಸೈಲೆಂಟ್ ಆಗಿದೆ. ಏನಾನಂದ್ ನೀನು ಇಷ್ಟೆಲ್ಲ ಆದ್ರೂ ನೀನು ಅವ್ರ ಪರವಾಗಿ ಮಾತಾಡ್ತಿದ್ಯಲ್ಲ? ಬಣ್ಣ, ನಾನು ಮಾತಾಡ್ತಾ ಇರೋದು ಭೂಮಿಕಾ ಅತ್ತಿಗೆ ಪರವಾಗಿ. ಪಾಪ ಇನ್ನೋಸೆಂಟ್ ಅವರು, ನಮ್ಮನ್ನು ಯಾವತ್ತೂ ಅವ್ರು ಬೇರೆ ರೀತಿ ನೋಡೇ ಇಲ್ಲ. ನಾನು ಹೇಗೆ ಗೌತಮ್ ತಮ್ಮಂದೇ ತಪ್ಪು ಅಂತ ಗೊತ್ತಿದ್ರು ಅದನ್ನು ಹೇಳಕ್ಕಾಗದೆ ಒಳಗೆ ನುಂಗ್ಕೊಂಡು ವಾಪಸ್ ಬಂದೋ, ಅವ್ರಿಗೂ ಅಷ್ಟೇ ನನ್ನ ತಪ್ಪಿಲ್ಲ ಅಂತ ಅವ್ರ ಮನಸ್ಸಾಕ್ಷಿ ಗೊತ್ತಿದ್ರು ಅವ್ರ ಮನೆಯವ್ರ ವಿರುದ್ಧ ಮಾತಾಡಕ್ಕಾಗದೆ, ನನಗೆ ಸಪೋರ್ಟ್ ಮಾಡೋಕ್ಕೂ ಆಗದೆ ಒಳ್ಳೊಳಗೆ ಒದ್ದಾಡಿರ್ತಾರೆ. ಈ ವಿಷಯದಲ್ಲಿ ನಾವೆಷ್ಟು ಹೆಲ್ಪ್ಲೆಸ್ ಆಗಿದ್ದೀವೋ ಅವರು ಅಷ್ಟೇ ಹೆಲ್ಪ್ಲೆಸ್ ಆಗಿದ್ರು. ನಮಗೆಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ಅವ್ರಿಗೂ ಆಗಿದೆ. ಅವ್ರನ್ನ ಮನೆಯವ್ರನ್ನ ಒಂದೇ ತಕ್ಕಡಿಲಿಟ್ಟು ತೂಗೋದು ತಪ್ಪಾಗುತ್ತೆ ಅಪ್ಪಣ್ಣ. ಅದಕ್ಕೇನೆ ಬೇರೆ, ಅವ್ರಿಗೆ ಹೋಲಿಕೆನೇ ಇಲ್ಲ. ಹೆಸರಿಗೆ ತಕ್ಕ ಹಾಗೆ ಭೂಮಿ ತೂಕದವರು. ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದಿರಲಿ, ಯೋಚನೆ ಕೂಡ ಮಾಡಬಾರ್ದು. ಅವ್ರಿಗೂ ನೋವಾಗಿದೆ. ಅದಕ್ಕೆ ಅವರಿವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ನೀನು ಅದನ್ನ ಅರ್ಥ ಮಾಡ್ಕೊಳ್ದೆ ಅವ್ರ ವಿರುದ್ಧ ಮಾತಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಪಾಪ ಅದಕ್ಕೆ ಎಷ್ಟು ನೊಂದ್ಕೊಂಡ್ರು ಏನೋ. ನನಗೊತ್ತು, ನಿನ್ಗೆ ಎಷ್ಟೇ ನೋವಿದ್ರು ಅದನ್ನೆಲ್ಲೂ ತೋರಿಸ್ಕೊಳ್ದೆ ಎಲ್ರೂ ನಗಿಸ್ಕೊಂಡು ಕಾಮಿಡಿಯನ್ ತರ ಇದ್ಬಿಡ್ತೀಯ. ನಿನಗೆ ಎಷ್ಟು ನೋವಾಗಿದೆ, ನಿನ್ ಮನ್ಸಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅದು ನಾನು ಒಬ್ಬಳಿಗೆ ಕಾಣಿಸೋದು. ಪ್ಲೀಸ್ ಆನಂದ್, ನೀನೀಗ ಇರ್ಬೇಡ. ಏನ್ ಕಂದ ಇದು?
ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ನನ್ ಕರ್ಸ್ಬಿಟ್ಟು ಸುಮ್ಮನೆ ನಿಂತಿದ್ಯಾ? ನಾನು ಏನಂತ ಅರ್ಥ ಮಾಡ್ಕೋಬೇಕು? ಅಪ್ಪ, ಅದು ನಿನ್ನೆ ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತು, ಅದಕ್ಕೆ ಮನ್ಸು ಬೇಜಾರಾಗಿದೆ. ಏನಾಯ್ತಮ್ಮ? ಅಪ್ಪ, ನಮ್ಮ ಮನೆಯವರು ನನ್ನ ಕೊರಳಿಗೆ ಹಾರ ಹಾಕ್ಬೇಕು ಅನ್ಕೊಂಡಿದ್ರಲ್ಲ, ಮಿಸ್ ಆಗೋಯ್ತು. ಏನ್ ಹೇಳ್ತಿದ್ಯಮ್ಮ? ನಿನ್ನೆ ಒಂದು ಹಾರ ಹಾಕಿದ್ರಲ್ಲ? ಅದು ಅಜ್ಜಿ ಹತ್ರ ಇನ್ನೊಂದು ಹಾರ ತಗೊಂಡ್ವಿ. ಆನಂದ, ನೀನ್ ಹಾರ ತಗೊಂಡಿದ್ದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಗೆಳೆಯ, ನಿಜವಾಗ್ಲೂ ಜಯದೇವ್ ಹೇಳಿದೆ ನಾನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನೀನು ಇವ್ರು ಹೇಳಿದ ನಂಬ್ತೇನೋ? ಲಾಕರ್ನಿಂದ ನೀನೇ ಹಾರ ತಗೊಂಡಿರೋದು CCTV ನೋಡಿದ್ಮೇಲೆ ಎಲ್ಲರೂ ನೀನು ಪ್ರಶ್ನೆ ಮಾಡ್ತಾ ಇರೋದು ತಗೊಂಡಿದ್ಯಾ ಅಂತ ನೀನು ಒಪ್ಕೊಂಡು. ಛೇ, ಎಂತ ಕೆಲಸ ಆಗೋಯ್ತಮ್ಮ. ಅಪ್ಪ, ಅವರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಇದನ್ನೆಲ್ಲ ಕೇಳಿ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಅದನ್ನ ತಿಳ್ಕೊಳಕ್ಕೆ ಅಂತಾನೆ ನಿಮ್ಮನ್ನು ಬರಕ್ ಹೇಳಿದ್ದು. ಕಂದ, ನನಗನ್ಸುತ್ತೆ ಆನಂದು ದುಡ್ಡುಗೋಸ್ಕರ ಆಗ್ಲಿ ಅಥವಾ ಇನ್ನೊಂದೇನಕ್ಕೂ ಆಸೆ ಪಡೋಂಥ ವ್ಯಕ್ತಿನೇ ಅಲ್ಲ. ಅವ್ನು ನಿಜವಾಗ್ಲೂ ಅಂತ ವ್ಯಕ್ತಿ ಆಗಿದ್ದಿದ್ರೆ ಸಮಯ ನೋಡಿ ಹೊಂಚಾಕಿ ಕದಿಯೋದಿಕ್ಕೆ ಇಷ್ಟು ವರ್ಷ ಬೇಕಾಗಿತ್ತ? ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು, ಅವರಿಬ್ಬರ ಮಧ್ಯೆ ತುಂಬಾ ಆತ್ಮೀಯತೆ ಇದೆ. ಏನೇನು ಬಂಡವಾಳವಾಗಿ ಇಟ್ಕೊಂಡು ಆನಂದು ಈ ತರ ಕೆಲಸ ಮಾಡೋ ಹಾಗಿದ್ದಿದ್ರೆ ಇಷ್ಟು ವರ್ಷದಲ್ಲಿ ಎಷ್ಟು ಸಲ ಮಾಡಿರ್ಬೇಕಾಗಿತ್ತು? ಬಾ ಬಾ ಮಹಿಮಾ, ಅಲ್ಲೋಡು. ಹೂನಮ್ಮ, ನೀನ್ ಇಷ್ಟಪಟ್ಟಿದ್ಯಲ್ಲ, ಅದಕ್ಕೆ ನಾವು 4 ಜನ ಹೋಗಿ ಹುಡುಕಿ ಯಾವ್ದು ಬೆಸ್ಟ್ ಅದನ್ನೇ ತಂದು ಹಾಕಿದೀವಿ. ಈಗ ಸಂತೋಷದ? ಖುಷಿನಾ? ನಿನಗೆ ಗೊತ್ತಲ್ಲ ಅಣ್ಣ, ನನ್ನ ಲೈಫನ್ನ, ನನ್ನ ಮಕ್ಕಳ ಲೈಫನ್ನ ಯಾರಾದ್ರೂ ಹಾಳು ಮಾಡಕ್ ಬಂದ್ರೆ ನಾನ್ ಮಾತ್ರ ಸುಮ್ಮನೆ ಇರೋಲ್ಲ. ಸಮಾಧಾನ ಮಾಡ್ಕೋ ಸಿಸ್ಟರ್, ಸಮಾಧಾನ. ನೀನು ಆಸೆ ಪಟ್ಟಿತ್ತು ನಿನಗೆ ಸಿಗುತ್ತೆ ಸಿಸ್ಟರ್. ಸಿಗೋಂಗ್ ನಾನ್ ಮಾಡ್ತೀನಿ. ನಿನ್ ಜೊತೆ ನಾನಿದ್ದೀನಿ. ಲಕ್ಕಿ ಲಕ್ಷ್ಮೀಕಾಂತ, ಯಾವ್ದಕ್ಕೂ ಹೆದರ್ಬೇಡ. ಹಳೆದಲ್ಲ ಈಗ ಯಾಕೆ ಸುಮ್ಮನೆ ಮನಸ್ಸಾಳಾಗುತ್ತೆ. ತಂಡಾಕು. ಮಕ್ಕಳ, ನಿಮ್ಮಪ್ಪ ಮೂಡ್ ಆಫ್ ಆಗಿದ್ದಾರೆ. ನೀವಿಬ್ರು ಹಾಡಾಡಿ ಎಂಟರ್ಟೈನ್ ಮಾಡ್ಬೇಕು, ಓಕೆನಾ? ಓಕೆ ಅಮ್ಮ, ನನ್ ಸ್ಕೂಲ್ ಫಂಕ್ಷನ್ ಅಲ್ಲಿ ಆಡ್ಸಿದ್ರೆ ಅದನ್ನ ಆಡ್ಲಾ? ಹಾಡು. ನಾನ್ ಫಸ್ಟ್ ಸ್ಟೋನ್ ಪೇಪರ್ ಸೀಸರ್ ಅಣ್ಣ. ಸ್ಟೋನ್ ಪೇಪರ್ ಸೀಸರ್, ಸ್ಟೋನ್ ಪೇಪರ್ ಸೀಸರ್. ನಾನು ಬೈದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು, ನೋವಲ್ ಕಣ್ಣೀರು ಸಮದರು ಕಣೋ. ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಹೇ, ಸೂಪರ್ ಆಗಿ ಹಾಡ್ದೆ. ಇವಾಗ ನೀನು ಆನಂದ್, ನೀನ್ ಹಿಂಗ್ ಬೇಜಾರಾಗಿದ್ರೆ ಹೇಗೆ? ಪಾಪ ಮಕ್ಕಳಿಗೂ ಬೇಜಾರಾಗಲ್ವಾ? ಸ್ವಲ್ಪ ಖುಷಿಯಾಗಿರು. ಪಾಪ ಅವರಿಬ್ರು ಏನ್ ಮಾಡಿದ್ದಾರೆ ಯಾವ್ದು ಮಕ್ಕಳಿಗೆ ಗೊತ್ತೇ ಇಲ್ಲ. ನಿನ್
ತಪ್ಪಾಯ್ತು. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ವೆರಿ ಗುಡ್. ಬೇಡ ತೆಗಿರಿ. ಯಾಕೆ ಹೀಗೆ ನೆನೀತಿದ್ದೀರಾ? ಏನಾಗಿದೆ ನಿಮ್ಗೆ? ಮಳೆ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ? ಪ್ಲೀಸ್ ಬನ್ನಿ. ಮಳೆ ಅಂದ್ರೆ ನನಗೆ ಇಷ್ಟ ಆಗಲ್ಲ, ಆದ್ರೆ ಎಲ್ಲ ಮಳೆಗೂ ಕೊಡೆ ಹಿಡಿಬಾರ್ದು. ಆ ಮಳೆಲಿ ಸುಮ್ಮನೆ ತೊಯ್ದು ಬಿಡ್ಬೇಕು. ನನ್ನ ಪಾಡಕ್ ನನ್ ಬಿಟ್ಬಿಡಿ. ಗೌತಮ್ ಅವರೇ, ನಿಮ್ಮನ್ನ ಹೀಗೆ ನೋಡಕ್ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಎಮೋಷನಲ್ ಆಗದೆ ಹೇಗಿರ್ಲಿ ಅಪರ್ಣ? ಇಷ್ಟು ವರ್ಷದಲ್ಲಿ ಒಂದು ಇಡೀ ದಿನ ನನ್ನ ಗೆಳೆಯನ ಜೊತೆ ಮಾತಾಡದೆ ಇದ್ದಿದ್ದೇ ಇಲ್ಲ. ಪ್ರೀತ್ಸವ್ರನ್ನ ದೂರ ಮಾಡ್ಕೊಂಡು ಬದುಕೋದಿದೆಯಲ್ಲ, ಅದರಂತ ನರಕ ಇನ್ನೊಂದಿಲ್ಲ. ಇವತ್ತು ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ನಮ್ ಟುಮ್ಮನ್ ಜೊತೆ ಮಾತಾಡದೆ ಕೈಲಿ ಇರಕ್ಕೆ ಆಗ್ತಾ ಇಲ್ಲ. ಆನಂದ್, ಅಳ್ಬೇಡ ಆನಂದ್, ಪ್ಲೀಸ್. ದೊಡ್ಡ ಬಿಸ್ನೆಸ್ ಮ್ಯಾನ್, ಮಲ್ಟಿ ಮಿಲಿನಿಯರ್ ಗೌತಮ್ ದಿವಾನ್ ಎಲ್ರ ಮುಂದೆ ಕಣ್ಣೀರ್ ಹಾಕಬಾರ್ದಲ್ವಾ? ಎಲ್ರಿಗೂ ನನ್ನ ಸಕ್ಸಸ್ ಕಾಣಿಸ್ಬೇಕೆ ಹೊರತು ಕಣ್ಣೀರ್ ಕಾಣಿಸ್ಬಾರ್ದು. ಅದಕ್ಕೆ ಈ ಮಳೆಯಲ್ಲಿ ನೆನೀತಾ ಇದ್ದೀನಿ. ನನಗಿಂತ 10ರಷ್ಟು ನಾವು ಅನುಭವಿಸ್ತಾ ಇರ್ತಾನ. ಆನಂದ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೋ. ಅಲ್ಲ, ಇಷ್ಟೆಲ್ಲ ನೋವು ತಿನ್ನೋಬಹುದು, ನೀವು ಹೋಗಿ ಅವ್ರನ್ನ ಮಾತಾಡಿಸ್ಬೋದಲ್ವಾ? ಇಲ್ಲೇ ಇದ್ದೀರಲ್ಲ. ಈ ಮುಖ ಇಟ್ಕೊಂಡು ನಾನು ಅವನ ಮುಂದೆ ಹೇಗೆ ಹೋಗ್ಲಿ? ನನ್ ಮುಖ ನೋಡ್ತಾ ಇದ್ರೆ ಅವನಿಗೆ ಮತ್ ಅದೇ ಮಾತು ನೆನಪಿಗೆ ಬರಲ್ವಾ? ಚಿಕ್ಕೋರಿದ್ದಾಗ ಎಲ್ಲ ಮರೆತು ಎಲ್ರ ಜೊತೆಗೂ ಒಂದಾಗ್ಬಿಡ್ತೀವಿ. ಅದೇ ಬೆಳೀತಾ ಬೆಳೀತಾ ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದೀನಿ. ಮೇ ಬಿ ಇವತ್ತು ನನ್ಗಿಂತ ಜಾಸ್ತಿ ಖುಷಿಯಾಗಿರೋ ಇನ್ನೊಂದು ಪರ್ಸನ್ ಇರಕ್ ಚಾನ್ಸೇ ಇಲ್ಲ ಅನ್ಸುತ್ತೆ. ಅದ್ರಲ್ಲೇನಿದೆ, ನೀನು ಇಷ್ಟಪಟ್ಟು ನಾವು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ಬಂದು ನನ್ನನ್ನು ಕರಿಬೋದಿತ್ತಲ್ವಾ? ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿರೋದು, ನಿನ್ನನ್ನು ಸೇರಿಸ್ಕೊಂಡ್ಬಿಟ್ರೆ ಅದು ನಿನಗೆ ಹೇಗೆ ಸರ್ಪ್ರೈಸ್ ಆಗುತ್ತೆ? ಹೌದಲ್ವಾ? ನಾವು ಪ್ರೀತಿಸೋರ್ ಮುಂದೆ ಕೆಲವೊಂದ್ಸಲ ಸ್ಟುಪಿಡ್ ಆಗಿರೋದು ಒಂಥರ ಖುಷಿ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಒಂದಿಷ್ಟು ಸ್ಟುಪಿಡಿಟಿ ಇರ್ಬೇಕಲ್ವಾ, ಆಗ್ಲೇ ಕ್ಯೂಟ್ ಆಗಿರೋದು. ಥ್ಯಾಂಕ್ ಯು ಜೀವ. ನನಗೆ AC ದೊಡ್ಡದಲ್ಲ, ಸ್ಪೆಷಲ್ಲೂ ಅಲ್ಲ, ಆದ್ರೆ ನನ್ಗೇನ್ ಬೇಕು ಅಂತ ನೀವೆಲ್ಲ ಯೋಚನೆ ಮಾಡಿ ನನಗೋಸ್ಕರ ಹೋಗಿ ತಂದ್ರಲ್ಲ, ಅದು ತುಂಬಾ ಸ್ಪೆಷಲ್. ನಮ್ಮ ಬಗ್ಗೆ ಯಾರೋ ಯೋಚನೆ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ನಮಗ್ ಜಾಗ ಇದೆ,
ಅವ್ರು ನಮ್ಗೆ ಏನ್ ಬೇಕೋ ಎಲ್ಲಾನು ಅರ್ಥ ಮಾಡ್ಕೋತಾರೆ ಅನ್ನೋ ಫೀಲ್ ಇದೆಯಲ್ಲ, ಆ ಫೀಲ್ ಕೊಡೋ ಖುಷಿನೇ ಬೇರೆ. ಥ್ಯಾಂಕ್ ಯು ಜೀವಾ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಫಾರ್ ಮೀ. ಐ ಲವ್ ಯು ಸೋ ಮಚ್. ಲವ್ ಯು ಟು ಮಹಿ. ಮಹಿ, ನಿನ್ನ ರಾಣಿ ಥರ ನೋಡ್ಕೋಬೇಕು ಅನ್ನೋದೇ ನನ್ನ ಕನಸು. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಕನಸು. ನಿದ್ದೆ ಬರ್ತಿಲ್ವಾ? ಏನಾಯ್ತು? ನನಗೆ ಈ ಥರ ಪ್ರಾಬ್ಲಮ್ ಮುಂಚೆಯಿಂದಲೇ ಇದೆ, ನೀವು ತಲೆ ಕೆಡಿಸ್ಕೋಬೇಡಿ. ಅರೆ ಇನ್ನೊಂದು, ನನಗೆ ಆಂಗ್ಸೈಟಿ ಇಶ್ಯೂಸ್ ಇದೆ ಅಂತ ಹೇಳಿದಾರ, ನಿದ್ದೆ ಕೈ ಕೊಡುತ್ತೆ. ಅವಾಗ ಈ ಟ್ಯಾಬ್ಲೆಟ್ಸ್ ತಗೋತೀನಿ, ಹೆಲ್ಪ್ ಮಾಡುತ್ತೆ. ಇದು ತಗೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ, ಕಂಟ್ರೋಲ್ಗೆ ಬರುತ್ತೆ. ಇಟ್ಸ್ ಕ್ವೈಟ್ ನಾರ್ಮಲ್. ಪ್ಲೀಸ್, ನನ್ನ ಮನಸ್ಸು ಸರಿ ಇಲ್ಲ, ನನಗೆ ಇದರ ಅಗತ್ಯ ಇದೆ. ನಾನು ಏನೋ ಟೆನ್ಷನ್ ಇದ್ದೀನಿ, ಸರಿ ಹೋಗುತ್ತೆ, ನೀವು ಮಲ್ಕೊಡಿ.